ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ, ನಮ್ಮ ಲಕ್ಷ್ಮಿಗೆ, ಚಿಕ್ಕ ಲಕ್ಷ್ಮಿಗೆ ಮೂಗ್ದರ ಚುಸ್ಸಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೊಂಡು ಹೋಗಿದ್ದಾರೆ. ಬನ್ನಿ ತೋರಿಸ್ತೀನಿ ನಿಮಗೂ. ಚಿಲ್ಕನೆ ಬಿಚ್ಕೊಡ್ಲ, ಚಿಲ್ಕನೆ ಇದ್ರೊಳಗೆ ಹಾಕೋಣ. ಏಯ್ ಚಿಲ್ಕನೆ ಬಿಚ್ಚಕ್ಕಲ್ಲ ನಂಗೆ ಹಾಕಿ. ಈಗ ಇದ್ರೊಳಗೆ ಹಾಕ್ಬಿಟ್ರೆ ಮುಗ್ದೊಳಗೆ ಸುತ್ತಕೊಳ್ಳಲ್ಲ, ಪತ್ಕೊಳ್ಳಲ್ಲ ಕಳ. ಈ ಬಡಕಣ ಜಗ್ತದೆ ಹಿಂಗೆ ಸುಮಾರಾಗಿ ಹಿಂಗೆ ಹಾಕಿರಿ. ಅದು ತಿರ್ಸ್ಕೊಂಡು ಸ್ವಲ್ಪ ಹಿಂಗೆ ಹಿಂಗೆ ರಂಗುಡಾಯ್ತು. ದಪ್ಪ ತತ್ಕನಲ್ಲ. ಹಾಂ ಹೌದು, ರೇಷ್ಮೆ ತಂಬ. ಓ, ಮೊದಲೇ ನಾನು ರೇಷ್ಮೆ ಇದು ಕಟ್ಟೆ ಆಗೋಯ್ತು ಅಲ್ವಣ. ಇದು ಹೂವು ಆಯ್ತು ಆಮೇಲೆ ಏನಾದ್ರು ತಿರ್ಗಾ ಹಾಕೋಕ್ಕಾಗಲ್ಲ. ಹಾಕೋಗಿ ಹಾಕ್ಬಿಡ್ಬೇಕು. ರೇಷ್ಮೆ ತಂದು ನೋಡಿ ಹೆಂಗೆ ಬಿಡ್ಕತ್ತಾವಳೆ. ಎಲ್ಲ ಹಿಡ್ಕೊಂಡು ಹೋದ್ರು ಅಂತ ಹೆಂಗೆ ಬಿಡ್ಕತ್ತಾವಳು ನೋಡು. ಅವಳು ನನ್ನ ಮಗಳನ್ನೆಲ್ಲ ಹಿಡ್ಕೊಂಡು ಹೋದ್ರು ಅಂತವ. ಹಾಂ, ನಿನ್ನ ಮಗಳನ್ನೆಲ್ಲ ಹಿಡ್ಕೊಂಡು ಹೋಗಿಲ್ಲ, ಸುಮ್ಮನೆ ಇಲ್ಲೇ ಅವಳೆ. ನೋಡಿ ಫ್ರೆಂಡ್ಸ್, ಮೂಗ್ದರ ಚುಚ್ಚಿನ ಮೇಲೆ ನಮ್ಮನೆ ಸಣ್ಣ ಲಕ್ಷ್ಮಿ ಹಿಂಗೆ ಕಾಣಿಸ್ತಾವಳೆ. ಅವಳು ಬಂದ್ಬಿಟ್ಟೈತೆ ಕಣ್ಣೀರು. ಮೂಗು ಚುಚ್ಚಿರು ಅಂತ ಕಣ್ಣೀರು ಬಂದ್ಬಿಟ್ಟೈತೆ. ಬೊಕ್ಸಾಗ ಆಯ್ತಿರ್ಲಿಲ್ಲ ಇವಳನ್ನ. ಯಪ್ಪ, ಒಂದು ವಾರದಿಂದ ನನಗಂತೂ ಕೈಯೇ ನೋವು ಬಂದಿತ್ತಲ್ಲ. ಕಿತ್ಕೊಂಡು ಓಡ್ಬಿಡೋಣ ಹಂಗೆ. ಅಲ್ಲೇ ಬರಲಿಲ್ವಾ? ನಮ್ಮ ಗೊಂಬೆಗೊಂದು ಚುಚ್ಬೇಕಾಯಿತು. ನೋವಾಯಿತು. ಈಗ ನಾನು ಕಾಫಿ ಇಡ್ತಿದ್ದೆ ಫ್ರೆಂಡ್ಸ್. ಕಾಫಿ ಇಟ್ಟು ನಮ್ಮನೆಯವರಲ್ಲಿ ತೋಟದೊಳಗೆ ನೀರು ಬಿಡ್ತಿದ್ರು. ನಾನು ಕಾಫಿ ಇಡ್ತಾಯಿದ್ದೆ, ಕಾಫಿ ತಗೊಂಡೋಣಂತ. ಅಷ್ಟರೊಳಗೆ ಅವ್ರು ಬಂದ್ರಲ್ಲ. ಅವ್ರ ಹತ್ರ ಮೂಗ್ದಾರ ಚುಚ್ಚಾನಂದರೆ ನಮ್ಮನೆಯವ್ರಿಗೆ ಚುಚ್ಚೋದಕ್ಕೆ ಬರೋಲ್ಲ. ನಮ್ಮನೆಯವ್ರು ಯಾವತ್ತೂ ಚುಚ್ಚಿಲ್ಲ. ಹಿಂಗೆ ಬೇರೆಯವ್ರ ಹತ್ರ ಚುಚ್ಚೋದು. ನಮ್ಮನೆಯವ್ರಿಗೆ ಹಾಲು ಕಾಸಿಟ್ಟಿದ್ದೆ. ನಂದು ಕಾಫಿ ರೆಡಿ ಆಗ್ತಾಯಿತ್ತು. ಮತ್ತೆ ಬಿಸಿ ಮಾಡ್ಕೊಂಡು ತಗೊಂಡೋಗ್ತೀನಿ ಬನ್ನಿ. ಟೀ ಕಾಫಿ ಕಾಸ್ಕೊಂಡಿದ್ದೀನಿ. ನಮ್ಮನೆಯವ್ರದ್ದು ಹಾಲು ಆವಾಗಲೇ ಕಾಸಿದೆ, ತಣ್ಣಗಾಗೈತೆ ಆಲ್ರೆಡಿ. ಅದನ್ನೇ ತಗೊಂಡೋಗ್ತಿದ್ದೀನಿ. ಮತ್ತೆ ಬಿಸಿ ಮಾಡ್ಕೊಂಡು ಅಂದರೆ ಮತ್ತೆ ಬೂಸಿ ತೊಳಿಬೇಕು. ನಾನು ಕಾಫಿ ಇಟ್ಟಿದ್ದೆ ಆಲ್ರೆಡಿ ಅಂತ ಅಂದ್ಬಿಟ್ಟು ನಮ್ಮ ಗೊಂಬೆ ಓಡ್ತಾ ಇದ್ದಾಳೆ. ಫ್ರೆಂಡ್ಸ್, ಹಾಗೇನೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಪ್ರತಿಯೊಬ್ಬರು ಸಹ ವಿಡಿಯೋ ನೋಡ್ತಿರೋರು ವಿಡಿಯೋನ ಹೈಪ್ ಮಾಡಿ. ಬನ್ನಿ. ನೆನ್ನೆ ಒಂದು ಸ್ವಲ್ಪ ಸೋನೆ ಥರ, ರಾತ್ರಿ ಸೋನೆ ಥರ ಬಂತು. ನಮ್ಮ ತೋಟದಲ್ಲಿ ಮುಳ್ಳಿನ ಗಿಡ ಆಗಿರೋದಕ್ಕೋಸ್ಕರ ಇದ್ರೊಳಗೆ ಬಂದರೆ ಬಟ್ಟೆಗೆಲ್ಲ ಬರೀ ಮುಳ್ಳು ಅಂಟಿಸ್ಕೊಂಡು ಆಚೆ ಹೋಗ್ಬೇಕು. ಇವನ್ನ ತೆಗಿಯೋಕ್ಕೆ 1/4 ಗಂಟೆ ಬೇಕು. ನಡಿಯ ಗೊಂಬೆ. ಶಿವೋ, ಎಲ್ಲಿದೆ? ನನ್ನ ಗಂಡಂಗೆ ಶಿವು ಅಂತ ಅಂದ್ರೆ ಏನೋ ಒಂಥರ ಖುಷಿ. ರೀ ಅಂತ ಅಂದಾಗ ಆಗದಿಲ್ದರೆ ಖುಷಿ, ಶಿವು ಅಂತ ಅಂದಾಗ ಖುಷಿ ಜಾಸ್ತಿ ನನ್ನ ಗಂಡಂಗೆ. ಅಪ್ಪ, ಇನ್ನೇನ ಹೆಸ್ರಿಟ್ಟು ಕರೆದ್ರೆ ಚೆನ್ನಾಗಿರ್ತದ, ರೀ ಅಂತ ಕರೆದ್ರೆ ಚೆನ್ನಾಗಿರ್ತದ? ಹಾಂ ಯಪ್ಪ, ಅದ್ರೊಳಗೆ ಬಂದರೆ ಬರೀ ಬಟ್ಟೆಗೆಲ್ಲ ಬರೀ ಮುಳ್ಳು. ಇಲ್ಲಿಂದ ಹೋಗಿ ತೆಗಿಯೋಷ್ಟೊಳಗೆ 1/4 ಗಂಟೆ ಆಯ್ತದ ಆ ಮುಳ್ಳುಗಳು. ನಡೆ ಗೊಂಬೆ, ಬೇಗ ಬೇಗ ನಡಿ. ಹಾಂ ಹೇಳು. ರೀ ಅಂತ ಕರೆದ್ರೆ ಚೆನ್ನಾಗಿರ್ತದ, ಶಿವು ಅಂತ ಕರೆದ್ರೆ ಚೆನ್ನಾಗಿರ್ತದ? ನೀನು ನನ್ನ ಹೆಸರು ಕರಿತೀಯಾ? ನೀನು ನನ್ನ ಹೆಸರು ಕರಿತೀಯಾ? ನಾವು ಕರೆಯೋದಲ್ಲ ತಪ್ಪ. ಹೇಳು, ನಿಂಗೆ ರೀ ಅಂತ ಕರೆದ್ರೆ ಚೆನ್ನಾಗಿರ್ತದೆ. ನಾನು ರೀ ಅಂತ ಮದುವೆ ಆದಾಗ್ಲಿಂದ ಒಂದ್ಸಲಿನೂ ಕರೆದೇ ಇಲ್ಲ ನನ್ನ ಗಂಡನ್ನ, ಅಲ್ವಾ? ರೀ ಅಂತ ಕರೆದೇ ಇಲ್ಲ ಫ್ರೆಂಡ್ಸ್. ನಾನು ಒಂದಿನನೂ ಕರೆದಿಲ್ಲ ರೀ ಅಂತವ.
ಲೇಟ್ ಅಷ್ಟೇ. ಬನ್ನಿ ಫ್ರೆಂಡ್ಸ್. ಕಾಫಿ ಕಾಸ್ಕೊಟ್ಟಲ್ಲ ಕುಡಿಯೋ. ಹೌದಾ? ಅಲ್ಲ ನಂದು ಕಾಫಿ. ಇಷ್ಟೊಂಥರ ಗಟ್ಟಿ ಕಾಸ್ಕೊಂಬಂದಿದ್ಯಾ? ಏನ? ಅದು ಅವಾಗಲೇ ಕಾಸಿಟ್ಟಿದ್ನಲ್ಲ, ಅದಕ್ಕೆ ಹಂಗೆ ಗಟ್ಟಿಗಾಗೈತೆ. ಅವಾಗಲೇ ಕಾಸಿಟ್ಟಿದ್ದೆ. ಏನು ತಿಂಡಿ ಮಾಡ್ತಿದ್ಯಾ? ಏನು ಮಾಡಲಿ? ಪುಳಿಯೋಗರೆ. ಪುಳಿಯೋಗರೆ ಮುದ್ದೆ ಮಾಡಿ ಎಷ್ಟು ದಿನ ಆಯ್ತು ನೀವು? ಡೈಲಿ ಪುಳಿಯೋಗರೆ ಚಿಕನ್. ಓಕೆ ಫ್ರೆಂಡ್ಸ್, ಮತ್ತೆ ಮನೆ ಹತ್ರ ಹೋದ್ಮೇಲೆ ಮತ್ತೆ ಸಿಗ್ತೀನಿ, ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಂ ಆಯ್ತು. ನಡಿ ಮತ್ತೆ ಬೇಗ, ನಮ್ಮ ಗೊಂಬೆ ರೆಡಿಯಾಗಿ ಹೊಂಟ್ಲು. ಗೊಂಬೆಗೂ ನೀವು ಇಬ್ಬರಿಗೆ ಏನು ಕೆಲಸ ಇಲ್ಲ. ಏನು ಕೆಲಸ ಇಲ್ಲ ನಮಗೆ, ಏನು ಕೆಲಸ ಇಲ್ಲ. ಬರೀ ಬಂದಿರೋ ಒಂದು 2 ಸತಿ. ಅದಕ್ಕೇನೆ ಏನೋ ಹೇಳೋಣ ಅಂತ ಬಂದೆ, ಅದು ಮರ್ತೋಯ್ತು. ನಾಳೆಗೆ ಜ್ಞಾಪಕ ಆಯ್ತದೆ. ನಡಿ ಬಟ್ಟೆ ಮತ್ತೆ ದಿನಗಳಲ್ಲಿ ಗೊಂಬೆ ಬಾರೆ, ಒಳ್ಳೆ ಬ್ಯಾಟೆ ಸಿಗ್ತದೀಗ. ನೋಡಿಲಿ ತಾಡೆ ವೀಲಗಳು ಹೆಂಗ್ ಹೋಯ್ತಾವ ನೋಡಿ ನೀರು. ಈ ಕಡ್ಡಿಗಳು ಹಾಕಿದ್ರೆ ಇವೆಲ್ಲ ಹಾಕಿ ಇಲ್ಲೆಲ್ಲ ಇವು ಏನಪ್ಪಾ ಅಂದ್ರೆ ಒಳಗೆ ಕರ್ಕೊಂಡೋಗಿ ನೋಡಿ ಎಷ್ಟು ನೀರು ಬಿಟ್ರೆ ಹೆಂಗ್ ಹೋಯ್ತಾ ಇತ್ತು. ಗೊಂಬೆ ಬೇಗ ಕೊಡ್ಬಾ. ನಿಮ್ ತಂಗಿ ಸೊಸಿ ಅವಳು ಇಲ್ಲಿ ನೋಡಿದ್ರೀಗ ಇಲ್ಲೇ ಕುತ್ತಾಳೆ ತಂದು ಕೈಕೊಂಡು. ನೋಡಿಲಿ ಎಷ್ಟು ನೀರು ಬಿಡ್ತಾ ಇದೀನಿ, ಎಷ್ಟು ಕುಡಿತಾವೆ. ಎಕಡೆ ಸರ್ ಹೊಂಟು ಬಿಡ್ತಾವ. ಬಾರ ನಡಿತೀಯಾ? ಮಾತಾಡ್ಬಿಡ್ತೀನಿ. ಹೋಗಿ ಗೊಂಬೆ. ಅಯ್ಯೋ, ಇಲ್ಲೆಲ್ಲ ಮಣ್ಣು ಒಳಗೆ ಹೋಯ್ತೈತೆ ನೋಡಿ, ಇಲ್ಲೆಲ್ಲ ತೋಡೆ, ಇಲ್ಲಿ ಈ ಕೆಳಗೆ ಹೋಯ್ತೈತೆ. ಇಲ್ಲ ಹಿಂಗೆ ಹೊಸಿ ಹುಲ್ಲು ಹಾಕ್ಬಿಟ್ಟು ಒತ್ತಾರೆ, ಸ್ವಲ್ಪ ಹಾಗೆ ಶೀತ ಕುಂತೈತೆ, ಅದರಲ್ಲಿ ಒದ್ದಾಡ್ತಾ ಕುಂತ. ಅದು ಯಾವತ್ತು ಕಲ್ತ್ಕೊತೇವೆ ಒಳ್ಳೆ ಚಲೋ. ನನ್ನ ಅರ್ಜೆಂಟ್ ಮಾಡ್ತಾರೆ ಕಿಸಿತಲ್ಲಿ ಮಾತ್ರ ಹೋ ಅಂತ. ನೋಡಿ ಹಚ್ಕತ್ತ ಆ ಕೂರಂಬಳೆ ತಿಕ್ಕೊಂಡ್ರೆ ಆಗಲ್ಲ ಹೊಸಿ. ಎಲ್ಲಿ ಯಾರ ಮರದಲ್ಲಿ ಕಿತ್ಕೊಂಡ್ರಣ್ಣ? ಯಾರ ಮರದಲ್ಲಿ? ಮರಗಳೇ ಇಲ್ವ ಎಲ್ಲಿವೆ? ನಿಮ್ಮ ಅಪ್ಪ ಮಾಡಿದ ಮರ. ನಿಮ್ಮ ಮಾಡಿದ ಮರಗಳು ಅವಿಲ್ಲಿ. ಸ್ವಾಗಿ ಒಂದು ಸ್ವಲ್ಪ ಎತ್ತು ಮೇಕೆ. ನಾನು ಮಾಡಿದ ಮರಗಳಲ್ಲಿ ಇನ್ನೂ ಕುರಂಬಲೆ ಬಿಟ್ಟಿಲ್ಲ. ಕಾಪಿ ಮಾಡೋದು ಅಡಿಗೆ ಹೋಯ್ತಲ್ಲಿ. ಸ್ವಲ್ಪ ಕಚ್ಕೊಳಂಗಂಟ ಅಷ್ಟೇ. ಕಚ್ಕೊಂಡ್ರೆ ಇಲ್ಲಿ ಹೆಂಗೈತೆ ನೋಡು. ಒಂದು ಒಲೆ ಕಚ್ಚಕ್ ಬಿಡದೆ ಹೋದ್ರು ಬಿಡ್ತೀರ ಬಂದಲ್ ಬಾತ್. ಅವಳಲ್ಲಿ ಇಲ್ಲಿ ಹಿಡಿತ ಬಾರು ಅಂತಂದ್ರೆ ಅಲ್ಲಿ ತೋಟ ಎಲ್ಲ ಅಲ್ಲಿ ತೋಡ್ ಕುಂತೈತಲ್ಲಿ ಹೂ ಆಡ್ತಾಳೆ ಹಾಲು ಕುಡ್ಕೊಂಡು. ಅಲ್ಲಿ ಕೋಳಿ ಹಿಡಿಯಕ್ ಹೋಯ್ತಾಳ. ಅದೆಲ್ಲ ಅದೇನ್ ಬುದ್ಧಿ ಕಳ್ಸಲ್ಲ. ಅಲ್ಲಿ ಕೋಳಿ ಮರಿಗಳು ಕಳ್ಸಿಲ್ಲ ನಿಮ್ ಕೆನ್ನಂಗೆ. ಕಾಯಿ ಮುಟ್ಟಿ ಹೊಡ್ಬಿಡ್ಕಣ ಇದಾಯ್ತದೆ. ಅಲ್ಲಿ ಕಿಟಕಿಗೂಡಲ್ಲೇ ಒಂದೇ ಸಾಕು. ಅಲ್ಲಿ ಕಿಟಕಿಗೂಡಲ್ಲೇ ಕುತ್ಕೊಂಡು ಅಲ್ಲಿ ತೋಟ ಅಲ್ಲಿ ಬೀಳ್ತಾ ಕುಂತದೆ. ಆಗ ನಾನ್ ಅನ್ಕತೀನಿ, ಕೋಳಿ ಮರಿ ಏನಾರು ಪಟ ಆಗ್ಬಿಟ್ರಿ ಹೆಂಗೆ ನಮ್ ಗೊಂಬೆ ಅಂತ. ಕೋಳಿ ಮರಿ ಪಟ ಆಗಲ್ಲ ಅವಳು. ಇಲ್ಲ ನುಗ್ಗೆ ಸೊಪ್ಪು ಕಿತ್ಕೊಡ್ತೀರಾ? ಅಲ್ಲೇ ಒಲೆ ಮುಂದೆ ಕುತ್ಕೊತೀರಾ? ಒಲೆ ನನ್ ಗಂಡನ್ ಮಾತ್ಗಳು ಕೇಳಿದ್ರೆ ನಗು ಬರ್ತದ ನನಗೆ. ನಿಂಬೆಹಣ್ಣೆಲ್ಲ ಉದ್ರಿ ಕೆಳಗೆಲ್ಲ ಚಲಾಡ್ತಾವೆ ನಿಂಬೆಹಣ್ಣು. ಏನ್ ಮಾಡೋದು? ಎಲ್ಲ ಕೆಳಗೆಲ್ಲ ಬಿದ್ದಾಗ ನೋಡಲ್ಲೆಲ್ಲ ಕೆಳಗೆಲ್ಲ ಬಿದ್ದು ಚಲಾಡ್ತಾವೆ ನಿಂಬೆಹಣ್ಣು ಆ ಕಡೆ ಎಲ್ಲವ. ಕಾಂಗ್ರೆಸ್ ಗಿಡ ನಾನು ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ನನ್ನಷ್ಟುದ್ದ ಬೆಳೀತದೆ. ಕಾಂಗ್ರೆಸ್ ಗಿಡ ಯಾರು ನಾನು ಯಾರು ಅನ್ನೋದು ಕಾಣಿಸಲ್ಲ. ಇದೆಲ್ಲ ಇದೊಂದು ಮರನ ಕಟ್ ಮಾಡಿ ಹಾಕಿದೆ. ಹೆಂಗೆ ಇರ್ತಾರೆ? ನಾವು ಇದ್ರಲ್ಲಿ ಕಿತ್ಕೊತಾನೆ ಇರ್ತೀವಿ, ಅದು ಬಿಡ್ತಾನೆ ಇರ್ತದೆ. ಒಂದೇ ಒಂದು ಕಡ್ಡಿ ಕಿತ್ಕ ಸಾಕು. ಇಲ್ಲ ಕೆಳಗೆ ಹಾಕ್ಬೇಡ, ಕೈ ಬರ್ತದೆ. ಕೆಳಗೆ ಹಾಕಿರಿ. ಕೈ ಬರ್ತದೆ. ನುಗ್ಗೆ ಸೊಪ್ಪು ಕೆಳಗಡೆ ಹಾಕಿದ್ರೆ ಕೈ ಬರ್ತದೆ. ಯಾಕೆ ಅಂತ ಗೊತ್ತಿದ್ರೆ ನಿಮಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಂಗೆ ಅಂತಾರೆ, ಗೊತ್ತಿಲ್ಲ ನನಗೆ. ನುಗ್ಗೆ ಸೊಪ್ಪು ಕೆಳಗೆ ಹಾಕ್ಬಾರ್ದು, ಕೈ ಬರ್ತದೆ ಅಂತಾರೆ. ಗೊತ್ತಿಲ್ಲ ಒಟ್ಟು. ಸಾಕು ಅದಿರಲಿ ಬಾ. ಅದೊಂದು ಕುಯ್ಕೊಂತ ಜೊತೆಗೆ ಸೋಸೋಷ್ಟು ಟೈಮ್ ಆಯ್ತದೆ. ಹಾಂ ಹಿಂದಿ ಬೋ
ನನ್ನ ಗಂಡ ಇವಾಗ ಅವ್ರ ಅಂಗಲ್ ಕೆಲ್ಸಕ್ಕೆ ಹಿಂದಿ ಹುಡುಗರು ಬಂದು ಸೇರ್ಕೊಂಬಿಟ್ಟವ್ರೆ ಫ್ರೆಂಡ್ಸ್. ಹಂಗಾಗಿ ಹಿಂದಿ ಮಾತಾಡೋದು ಕಲ್ತ್ಬಿಟ್ಟವ್ರೆ. ಯಾರೇ ಬಂದ್ರು ಯಾವ ಭಾಷೆ ಬಂದ್ರು ಮಾತಾಡೋದೇ ನಂಗೆ ಕನ್ನಡದಲ್ಲಿ ಕನ್ನಡಿ. ಅವ್ರನ್ನ ನಾನು ಮಾತಾಡ್ತಿದ್ದೆ ಹಿಡ್ಕೊತೀನಿ. ಅವರನ್ನು ಕನ್ನಡದಲ್ಲೇ ಮಾತಾಡಿಸ್ತೀಯಾ? ಕನ್ನಡ ಕಲಿಸ್ಬೇಕು ಆಯ್ತಾ? ಕನ್ನಡ ಕಲಿಸ್ಬೇಕು. ನಮ್ಮ ಕನ್ನಡ ತಗ ಸಾಕು, ಇದೇ ಜಾಸ್ತಿ ಆಯ್ತು. ಇದರಲ್ಲೇ ಹೊಸ ಅಡಿಗೆ ಹಾಕ್ತೀನಿ ನಾನು. ಒಂದು ಚೂರು ಒಳಗೆ ಓಡೋದಿಲ್ಲ ಹೆಂಗೈತೆ ನಡಿ. ಎಲ್ಲಾನು ಅಲ್ಲಿ ಇದು ಇಂಥದ್ದು. ಹ್ಞೂ ನೀನು ತಿನ್ನಲ್ಲ, ನೀನು ಎಲ್ಲ ಬರೀ ಡ್ರಾಮಾ. ನಡಿ ಅಲ್ಲಿ ಬಾಕ್ಸಿಗೆ ಹಾಕಿರು ಮತ್ತೆ ಹೊಸಿ ವಾಪಸ್ ತಂದಿರ್ತಿ. 2 ಬಾಕ್ಸ್ ಇಷ್ಟಪ್ಪ ಬಾಕ್ಸ್ ಊಟದ ಬಾಕ್ಸ್ ತೋರಿಸ್ತೀನಿ ರೀ ಫ್ರೆಂಡ್ಸ್. ಆ ಬಾಕ್ಸಲ್ಲಿ 2 ಬಾಕ್ಸ್ ಊಟ ಹಾಕಿದರೆ 1 ಬಾಕ್ಸ್ ರಿಟರ್ನ್ ಬಂದಿರ್ತದಿಲ್ಲ, ಅರ್ಧ ಬಾಕ್ಸ್ ರಿಟರ್ನ್ ಬಂದಿರ್ತದೆ. ನನ್ನ ಗಂಡ ಇನ್ನು ಎಷ್ಟು ತಿನ್ಬೋದು ಅಂತೀರ? ಅದಕ್ಕೆ ಈ ಬಾಡಿ ಹಿಂಗಿರೋದು. ತಿನ್ಕೊಳ್ಳ ಕಿತ್ಕೊಂಡು. ಅಯ್ಯೋ ಜಲ್ದಿ ಬಾತಾರ ನೋಡಿಲ್ಲ ಇವ್ರನ್ನ. ತಿನ್ಕೊಳ್ರಲ್ಲ ಅವಾಗಲೇ ಹೇಳ್ದೆ ರೆಕ್ಕೆ ಕಿತ್ಬಿಟ್ಟು ಇದು ಮಾಡು ಅಂತವ. ತೊಗರಿಬೇಳೆ ಹಾಕ್ತಾ ಇದ್ದೀನಿ ಸಾಂಬಾರ್ಗೆ. ನೀರು ಕಾದೋಕೊಂಡು ಹಾಕು. ಅವು ಒಲೆ ಕಚ್ಕೊಳಗಂಟ ಅಷ್ಟೇ ಕಚ್ಕೊಂಡ್ರೆ ಹೆಂಗ್ ಕಾಳು ತೊಗರಿಬೇಳೆ ತೊಳ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ಆಮೇಲೆ ಒಳಗಡೆನೆ ತೊಳೆದು ಉಪ್ಪು ನೀರು ಇದ್ಬಿಟ್ಟು ಬಂದೆ. ಸೊಪ್ಪು ಮಾತ್ರ ಹೆಂಗೈತೆ ಅಂದ್ರೆ ಇವಳು ನೋಡಿ ಇಲ್ಲಿ ಗೌರಿ ಗಂಡೊಂದೇ ಕಣ್ಣು ಬೇರ್ತದೆ ಇವತ್ತು. ನಾನಂತೂ ಸೊಪ್ಪಿರಲ್ಲ. ನಂಗಂದ ಸೊಪ್ಪು ಹೆಂಗೈತಿ ಅಂತ ತಂದಾಗ್ಲಿಂದವ ಅಂದು ಇಲ್ಲಿ ಒಂದೇ ಒಂದು ಚೂರು ಹುಳ ಇಲ್ಲ. ಯಾವುದೇ ಒಂದು ಅಂಗಡಿ ಗೊಬ್ಬರ ಆದರೂ ಹಾಕೋದೇ ಅಲ್ಲ. ಚೆನ್ನಾಗೈತೆ. ಇದು ಕೊಡ್ತೀನಿ ನಮ್ಮ ಸಣ್ಣ ಗೌರಿ. ಆಗ್ಲಿಂದ ಪಾಪ ಇದು ಮಾಡ್ತಾರೆ. ಆದ್ರೂ ತಗೊಂಗಿಲ್ಲ ತಡ. ಇಂಥವ್ ಹೋಯ್ತವೆ. ನೀನು ತಿನ್ನೋದ ಬಿಡಿ ಇವಳು ಕೊಡ್ತೀವಿ. ಆಡಿಗೆ ಹಾಕು, ಆಡು ಕಡಿ ಕಟ್ಕೊಂಡು ತಿಂತವೆ. ಅಲ್ಲ ಗೌರಿಗೆ ಇವತ್ತ ಮೇಯ ಬಿಡೋಳು ಇವತ್ತ ಥರ ಡೈಲಿ ಕಿತ್ಕೊಂಡು ಓಡಾಡು. ನನ್ನೇ ಇವತ್ತೇಳಿ ಇವತ್ತೈತೆ. ಹಸಿರು ಮೆಣಸಿನ್ಕಾಯಿ ಬೇಸನ ಒಣಮೆಣಸಿನ್ಕಾಯಿ ಹಾಕೋಣ. ನೋಡಿ ಯಾವ್ದು ಹಾಕಿ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಾ? ನಿಮ್ಮನ್ನು ಕೇಳಿ. ಅಯ್ಯೋ ನಾನು ಹಸಿರು ಮೆಣಸಿನ್ಕಾಯಿ ಹಾಕೊಂಡ್ರೆ ಒಣಮೆಣಸಿನ್ಕಾಯಿ ಹಾಕ್ತಾಳೆ, ಒಣಮೆಣಸಿನ್ಕಾಯಿ ಹಾಕಿದ್ರೆ ಹಸಿರು ಮೆಣಸಿನ್ಕಾಯಿ ಹಾಕ್ತಾಳೆ. ಏನು ಇದಾಡ್ತಿರಲ್ಲ? ನೀವು ಯಾವ್ದು? ಹಾಂ, ಈಗ ನಾವು ಹೇಳಿದ್ದೆಲ್ಲ ಹಾಕಂಗಿದ್ರೆ ಪ್ರಳಯ ಆಗೋಯ್ತದೆ. ನೀವು ಮಾಡಾಕಿ ತಿನ್ಬೇಕಷ್ಟ ನಾವು. ಗೊತ್ತು ತಾನೆ, ಮತ್ತೆ ಹೇಳ್ಬೇಕು ನಿಮ್ಗೆ ಇಷ್ಟ ಬಂದಿದ್ದು ಹಾಕಲ್ರವ ಅಂತ. ಅದೇ ಹೇಳ್ತಾರದು, ನಿಮ್ಗೆ ಇಷ್ಟ ಬಂದಿದ್ದು ಹಾಕೊಳಪ್ಪ ಅಂತ. ನಾಳೆ ಕಾಲು ಚೆನ್ನಾಗಿ ಬೆಂದಿಲ್ಲ ಒಟ್ಟಿನಲ್ಲಿ. ಸೊಪ್ಪು ಕಡ್ಡಿ ಐತಲ್ಲ, ಯಾವ ಥರ ಇದು ಕಡ್ಡಿ ತೀರಾ ಇದ್ರ ಕಡ್ಡಿ ಆಗ್ತಾ ಇಲ್ಲ. ಅಲ್ಲೇ ಹಾಕಿದ್ದೀನಿ ನೋಡಿ ಇಲ್ಲಿ ಕಡ್ಡಿ ಎಲ್ಲ ಅದರಲ್ಲೂ ಹೋಯ್ತು. ಅದೇ ಹಿಂಗೆ ಸಣ್ಣ ಸಣ್ಣಕ್ಕಿರ್ತಲ್ಲ ಅದನ್ನು ಬಿಡಿಸ್ಕದ. ತೀರಾ ಎಳೆ ಕಡ್ಡಿ ಹಂಗಾರೆ ಏನಾಗಲ್ವೇನಪ್ಪ? ನೀನು ತಿನ್ನಲ್ಲ, ನಾನು ತಿಂತೀನಿ. ನೀನು ಕಡ್ಡಿ ಅಂತ ಸೈಡ್ ಇರ್ತೀಯ ಅಷ್ಟೇ. ನನಗೋಸ್ಕರ ಸೋಸ್ತಾ ಇದೆಯೇನು ಅಷ್ಟು ಇದಾಗಿ. ಹೌದು ಯಜಮಾನ್ರೆ, ನಿಮಗೆ ನೀಟಾಗಿ ಮಾಡ್ಕೊಡ್ಬೇಕಲ್ವಾ? ನಾವು ಹೆಣ್ಮಕ್ಳು ಮನೇಲಿ. ನೀನು ನಿನ್ಗೊಂಬೆ ಇಲ್ಲಿ ಬಂದು ನೋಡಿ, ಇಲ್ಲಿ ಬರೀ ಹಾಲು ಕುಡಿತಾಳೆ, ಬರ್ತಾಳೆ ಬರೋವಿಲ್ಲಿ ನೋಡೋಣ. ಅವಳನ್ನ ಕರ್ಕೊಂಡು ಹೋಗ್ಬಿಡಪ್ಪ ನೀನು ಎಲ್ಲರೂ. ನೀನು ಹೋದ್ರೆ ಅಲ್ಲಿ ಕಟ್ಟತಕ್ಕೆಲ್ಲ ಬರ್ತಾಳೆ. ನಮ್ಮನೆಯವರು ಅಲ್ಲಿ ತಗಿಸಿಗೆ ಗುಂಡಿ ಇದು ಮಾಡ್ತಾರೆ, ನೀರು ಬಿಡ್ತಾರೆ. ಅಲ್ಲೊಂದು ಇಲಿ ಕಾಡ ಗುಣಿ ಮಾಡ್ಕೊಂಡತ್ತೆ, ಕೂಗ್ತಾರೆ ಇವಳು ನನ್ನ ಜೊತೆ ಓಡ್ ಬರ್ತಾಳೆ. ತಿರುಗು ನೋಡ್ಲಿಲ್ಲ ಇವ್ರನ್ನ, ತಿರುಗಿ ನೋಡ್ರಿ ಒಂದ್ಸಲಿ ಗೊಂಬೆ ಅಂದಾಗ. ಆಮೇಲೆ ಇವ್ರು ಕರೆದ್ರು ಇಲ್ಲ ಓಡ್ ಬರ್ತದೆ. ನಾನು ಎಲ್ಲಾರು ಕರೀಲಿ, ನಾನು ಹೊಂಟು ಬಿಡ್ಲಿ, ನಂಗೆ ಕರೆಯೋದು ಬೇಡ, ನಾನು ಹಿಂದೆ ಓಡ್ತಾ ಇದ್ದೀನಿ. ನಿಮ್ಮ ಊರಿಗೆ ಹೋದ್ರೆ ಸೀದಾ ಅಲ್ಗೋದು. ಎಲ್ಲ ಹೇಳ್ತಾಳೆ, ಚಾಪಿ ಹೊರದ್ರೆ ಬಿಡ್ತೀನಿ ಅದೇಯ. ನಿಮ್ಮ ಅಪ್ಪ ಬಂಡವಾಳ ಹಾಕಿಲ್ಲ, ಚಾಪಿಗೆ ತೆಗಿಲ್ಲ, ಕಿತ್ತಾಕವ ಬಿಡ್ಬಿಡ್ತೀನಿ ಅದೇ. ಇವಳು ಕೊಡೋದು 10 ರೂಪಾಯಿ ಹಾಲಲ್ಲಿ. ನನಗೆ ರಾತ್ರಿ ಕೊಂಚ ಚೂರು ಮಡಗಿರಾಕಿಲ್ಲ, ಹೋಯ್ತಾ ಬತ್ತೆ ಇವಳು ಬಿಡ್ಸ್ಕೊಂಡು ಕುಡಿದಿರ್ತಾಳೆ. ಒಂದು ಮಲ್ಲೊಂದು ಖಾರ ಕಟ್ಬಿಡು. ನಮ್ಮ ಲಕ್ಷ್ಮಿ ಹೋಗಿ ಇಲ್ಲಿ ಹಿಡಿಯೋಣ. ಇದು ಬಿಡ ತೋಡ ಹೆಂಗೆ ತೋಡ ನೋಡಲ್ಲಿ. ತೊಳೆಯಲ್ವ ಒಬ್ಬೊಬ್ರು? ಏಕೆ
ನುಗ್ಗೆ ಸೊಪ್ಪು ಕೆಲವರು ತೊಳೆಯಲ್ಲ, ಏನಕ್ಕೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಅಂದರೆ ಬೇಯಲ್ಲ ಅಂತ ತೊಳೆಯಲ್ಲ ಕೆಲವರು ನುಗ್ಗೆ ಸೊಪ್ಪ, ಹಂಗೆ ಧೂಳೆಲ್ಲ ಧೂಳಿದ್ರೆ ಕೊಡೋಗ್ಬಿಟ್ಟು ಹಾಕ್ತಾರೆ. ಬಟ್ ಅಲ್ಲಿ ನಾನು ತೊಳಿತೀನಿ ಯಾವಾಗಲೂ, ಕೆಲವರು ತೊಳೆಯಲ್ಲ. ಇಲ್ಲ, ಈ ನುಗ್ಗೆ ಸೊಪ್ಪು ಮಾತ್ರ ಒಂದೇ ಒಂದು ಚೂರು ಒಂದು ಕಡ್ಡಿನೂ ಕೂಡ ಹುಳ ಹೊಡೆದಿಲ್ಲ, ಆ ಥರ ಇದಾಗೈತೆ. ಟೊಮೊಟೊನ ಬೆಂದಿದೆ, ಸಾರಿಗೆ ಕಾಳು ರೆಡಿ ಆಗಿದೆ, ಸೊಪ್ಪು ತುಂಬ್ತೀನಿ ನೋಡಿ. ಆಗಲೇ ಒಲೆ ಹಚ್ಚಕ್ಕೆ ಎಷ್ಟೊಂಥರ ಹಿಂಸೆ ಪಡ್ತಿದ್ಲು, ಈಗ ಅದ್ರ ತುಂಬ ಸೌದೆ ಹೊಟ್ಬಿಟ್ಟಿರೋದ್ರಿಂದ ಇವತ್ತು ಗೊತ್ತಾಯ್ತೇನಪ್ಪ ಅವಳಿಗೆ ಮುದ್ದೆ ಮಾಡೋದು. ನೀನು ನೆನ್ನೆ ಇದೇನ ಪಲಾವೇನ ಮಾಡಿದಪ್ಪ, ಒಂದು ಇದಕ್ಕೂ ಬರಲಿಲ್ಲ ಅವಳು, ಬರೋಣ ಹಿಂಗೆ ಸುಮ್ಮನೆ ನೋಡ್ಕೊಂಡು ಹೋಗೋದು. ಇವತ್ತು ಮಾತ್ರ ಇಲ್ಲೇ ತಿಕ್ಕಣಿ ಊರ್ಬಿಟ್ಟಾಳೆ, ಏನೋ ಸೊಪ್ಪಿನ ಪೆಷ ಮಾಡ್ತಾವ್ರೆ ಅಂದರೆ ಮುದ್ದು ರೆಡಿ ಆಯ್ತೈತೆ ಅಂತ. ಅದಕ್ಕೆ ಏನು ಬುದ್ಧಿ ಕಲಿಸಿದ್ದಿಲ್ಲ, ಏನು ಬುದ್ಧಿ ಕಲ್ತೈತಿ ಅಂತೀಯ? ಸುಮ್ಮನಿರು, ಹೊಡಿತೀನಿ ಅಂತ ನಮ್ಮ ಅಮ್ಮಂಗೆ ಹೇಳ್ತೀನಿ, ಸುಮ್ಮನಿರು ಅಂತ. ಹೇಳ್ತಾಳೆ. ಯಾಕಂದ್ರೆ ಇಳಿದ್ಬಿಡ್ತೈತೆ, ಅಲ್ಲ ಆಗೈತಾ? ಆಗಿಲ್ಲ ಕಣಪ್ಪ, ಮಸಾಲೆ ಹುರ್ಕೊತಿದ್ದೀನಿ, ಸುಟ್ಕೊಳ್ತಾ ಇಲ್ಲ. ಯಾಕೋತ್ತಾ, ನೀನು ಒಲೆ ತುಂಬ ಸೌದೆ ಗಿಡಬಿಟ್ಟಿದೀಯ. ಅದು ಬೆಸ್ಟ್ ಕೆಲಸ. ಅದನ್ನಾರು ಹಿಂದಕ್ಕೆ ಇಡಿದ್ರೆ ಎಲ್ಲ ಫುಲ್ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಹುರ್ಕೊತಾ ಇದ್ದೀನಿ. ಹಾಗೇನೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಜೀರಿಗೆ, ಮೆಣಸು ತಗೊಂಬಂದಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಸೊಪ್ಪೆಲ್ಲ ಅಲ್ಲೇ ಆಗಿರ್ಬೇಕು ಆಲ್ಮೋಸ್ಟು, ಇನ್ನೂ ಆಗಿಲ್ಲ ಅನ್ಸುತ್ತೆ. ಇಷ್ಟೊಂದು 5 ನಿಮಿಷ ಆಯಿತು. ಸ್ವಲ್ಪ ತೆಂಗಿನಕಾಯಿ ಇಚ್ಚಿ ಹಾಕ್ತಾ ಇದ್ದೀನಿ. ಇದನ್ನ ಮಿಕ್ಸಿ ಜಾರ್ಗೆ ಇದನ್ನು ಹಾಕತ್ತಿದ್ದೀನಿ. ಇವಾಗ ಬೇಯಿಸಿರೋ ಟೊಮೊಟೊ ಮತ್ತು ಕಾಳು ಇದೆಲ್ಲ ಹಾಕೊಂಡು ಚೆನ್ನಾಗಿ ರುಬ್ಕೊಂಬಿಟ್ಟು ಬರ್ತೀನಿ ಫ್ರೆಂಡ್ಸ್. ಇಲ್ಲ, ಅನ್ನ ಇಕ್ಕಿದೆಲ್ಲ ಅದಕ್ಕೆ ಮುಗಿಸ್ಕೊಂಡು ಕೋಳಿಗೆ ಬಂದ ತಿನ್ನೋಕೆ ಬಿಟ್ಟು ನೆನ್ನೆ ಊಟ ತಗೊಂಡೋಗಿದ್ದೆ ನಾನು. ಅಲ್ಲೆಲ್ಲ ಕಾಯಿ ತುಂಬಕ್ಕೆ ಹೋದೆ ಅಂದ್ಬಿಟ್ಟು ಅಲ್ಲಿ ಹೊಟ್ಟೆ ತಿಂದಿಲ್ಲ, ಅದಕ್ಕೆ ಇಲ್ಲೇ ಹಾಕ್ಬಿಡ್ತೀನಿ ಇವ್ರಿಗೋಸಿ ಇಲ್ಲೇ ಚಿಗುರ್ನಾಗ ಬಾ ಕಕ್ಕ. ಇಲ್ಲಸಿ ಹಾಕಿದ್ದೀನಿ, ತಿನ್ಕತ್ತ. ಹೋರಿ ಒಳಿಕೆ ಮುಂಜಾನೆ ಎಲ್ಲರೂ ಹೆಂಗೆ ಕರಿತಾವೆ. ಅಲ್ಲಿ ಅನ್ನ ಹಾಕಿದ್ದೆ ನೋಡಿ, ಎಲ್ಲ ಸೊಪ್ಪು ಸಮೇತ ತಗೊಂತಾರೆ. ನಮ್ಮಲ್ಲಿ ಏನೇ ಒಗ್ಗರಣೆ ಹಾಕಲಿ ಒಂದು ಕರ್ಬೇವು ಸೊಪ್ಪು ಕಡ್ಡಿ ಇದ್ದೇ ಇರುತ್ತೆ. ನೋಡಿ ನಿಂಬೆಣ್ಣು ಎಷ್ಟೊಂಥರ ಚಲ ಆಡ್ತಾರೆ. ನಾಳೆ ಬಿಡಿಸ್ಕೊಂಡು ಹೋಗ್ಬೇಕು. ರೈಟ್ ಇಲ್ದಾನೆ ಕೊಡೋಕ್ಕೆ ಬೇಜಾರು. ನೋಡಿ ಎಷ್ಟೊಂಥರ ಆಗ್ಬಿಟ್ಟೈತೆ. ನಾಳೆ ಬಿಡಿಸ್ಕೊಂಡು ಹೋಗ್ತೀನಿ, ಬಂದಷ್ಟು ಒಲ್ಲಿ ಇನ್ನೇನು ಮಾಡ್ತೀರಾ? ನಿಂಬೆಹಣ್ಣು ನಾಳೆ ಇವತ್ತು ಕೇಳ್ಕೊಂಬ ತಿಂತಾರ ಬೇರೆ ಅಂಗಡಿಯ. ಇವತ್ತಂಗಾರೆ ಕೂದಿಕ್ಕನಂಗಾರೆ ಕೂದಿಕ್ಕ ಬಿಡ್ಬಿಡಂಗಾರೆ. ಅದೇ ಮೊನ್ನೆ ಹೇಳಿದ್ನಲ್ಲ, ತಗೊಂಡೋಗಿ 10 ರೂಪಾಯಿ ಹಾಕಂಗಲ್ಲ, 5 ರಂಗ ಹಾಕೊಂಡ್ರು. ಅದಕ್ಕೆ ಬೇಜಾರಾಗಿ ಇನ್ನೇನು ಮಾಡ್ತೀರ, ಕೊಡೋ ಜಾಗ ಕೊಟ್ರೆ ಕರೆಕ್ಟಾಗಿ ರೇಟ್ ಸಿಗ್ತದೆ. ನಾವು ಎಲ್ಲೆಲ್ಲೋ ಕೇಳ್ಕೊಂಬತ್ತೀವ, ಈಗ ಕುಂತ್ಕೊಂಡ್ಮಾಡೋದಕ್ಕೆ ಎಲ್ಲನೂ ಕುಯ್ದು ಉಪ್ಪಿನಕಾಯಿ ಎಷ್ಟು ಅಂತ ಕುಯ್ದು ನೋಡೋದು ಏನೋ. ಆಮೇಲೆ ಲಾಸ್ಟಿಗೆ ಉಳ್ಕೊತಾವಲ್ಲ ಅದ್ರಲ್ಲಿ ಮಾಡಿದ್ರೆ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಉಪ್ಪಿನಕಾಯಿ ಏನು ಮಾಡೋಕ್ಕೆ ಇರೋದಿಬ್ರು. ನಮಗೆ ಮಾರ್ಕೆಟಿಂಗ್ ಸಮಸ್ಯೆನೇ ಐತೆ. 10 ರೂಪಾಯಿಗೆ 5 ಗಿಡ ಹಾಕ್ಬಿಟ್ರಿ ನೀ ಏನ್ ಕತೆ, ಏನ್ ಮಾಡ ಸುಮ್ನೆ ರೈತರಿಗೆ ಅದು ಬೆಲೆನೇ ಇಲ್ಲ. ಅದೇ ಮಾರ್ತಾರಲ್ಲ ಅವ್ರಿಗೈತೆ, ನಮ್ ರೈತರಿಗೆ ಕೂಡಕ್ ಹೋದಾಗ ಒಂದು ಬೆಲೆ ಇರಲ್ಲ ಅಷ್ಟೇ. ಮೊನ್ನೆ ಒಂದು 4-5 ಅಂಗಡಿಲಿ ಕೇಳಿದೆ, 150 ಹಣ್ಣವೆ, 140 ಹಣ್ಣು 100 ರೂಪಾಯಿ ಕೊಡ್ತೀಯಾ, 90 ರೂಪಾಯಿ ಕೊಡ್ತೀಯಾ ಅಂತ ಅಂದ್ರೆ. ಮೊನ್ನೆ 80 ಹಣ್ಣೆ ಅದೆಷ್ಟು ಹೇಳಿದ್ನಲ್ಲ, 80 ಹಣ್ಣೆ 90 ರೂಪಾಯಿ ಏನೋ ಕೊಟ್ಟು ಬಂದೆ.
1 ರೂಪಾಯಿ ಒಂದಂಗೆ ತಗೊಂಡವ್ರಲ್ಲಿ. ಅಷ್ಟೇ. ಅಲ್ಲ ಅಡ್ಗೆ ಸಸಿ ತಿಂತ ನೋಡಿಲ್ಲ. ಇನ್ನೊಂದ್ಸಲಿ ಅಲ್ಲಿ ಅಡ್ಕೆ ತಕ್ಕ ಬಾಯಿಲೆ ಕಾಲು ಮುರಿತೀನಿ. ನಾನು ಮಕ್ಕಳೇ ಎಬ್ಬರ್ಸ್ದಂಗೆ ಎಬ್ಬರ್ಸೋದು, ಇವ್ರು ಬಂದು ಆ ಕಡೆಯಿಂದ ಕತ್ನೆ ಎಗರ್ಸ್ತಾರೆ. ಅದ್ರಲ್ಲಿ ಹೆಂಗೆ ತಿನ್ಕೊಂಡು ನಾನು ಅವು ಒಂಚೂರು ತಿಂದರೆ ಅವು ಬರೋದೇ ಇಲ್ಲ. ಅವು ಅವ್ನ ಗೆಂಡೆ ಕಟ್ಟಾಕ್ಬೇಕಂತಾರೆ. ಈ ಹೆಣ್ಣು ಕಾದೋಯ್ತು. ನಾನು ಒಟ್ಟಿಗೆ ಊರಿಗೆ ದಗ 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 ಅಲ್ವಾ ಬೇಗ ಅಡುಗೆ ಆಯ್ತೈತೆ. ಮೆಣಸಿನ್ಕಾಯಿ ನೋಡಲ್ಲಿ ಮೆಣಸಿನ್ಕಾಯಿ ಹಸಿರು ಮೆಣಸಿನ್ಕಾಯಿ ನಿಮಗೆ ಹಸಿಮೆಣಸಿನ್ಕಾಯಿ ಗ್ಯಾಸ್ಟಿಕ್. ಒಸಿ ಸೌದೆ ಒಟ್ಟಿಲ್ಲ ನಾನಂತ ಜಲ್ದಿ ಆಗಲಿ ಅಂದ್ಬಿಟ್ಟು ಚೆನ್ನಾಗಿ ಕಚ್ಕೊಂಡೈತವಲ್ಲ ಆವಾಗ ನೋಡಾಕಪ್ಪ. ಯಾಕಿನ ಇಲ್ಲೇ ಬರ್ನ ಆಗ್ಯಾವತ್ತು. ಅಡುಗೆ ಆಯ್ತು. ಅಲ್ಲಿಕಿನ ಇಲ್ಲೇ ಮನೆ ಸಾಸಿದಲ್ಲ ಚೆನ್ನಾಗಿ ಉರಿತೈತೆ. ಸಾಸಿರೋದಕ್ಕೆ ಸಾಸಿದ್ಯಾ ಅಂತ ಉರಿತೈತಾ? ಮಾತಾಡ್ತೀಯಲ್ಲ ನೋಡಿ ಇಲ್ಲಿ ಕಾಳೆಲ್ಲ ಕಾಳು ಇದನ್ನ ಆರಾಮಾಗಿ ಕುಡಿಬೋದು. ಸೂಪು. ಕೆಲವರು ಕುಡಿತಾರೆ, ನುಗ್ಗೆ ಸೊಪ್ಪಿರ್ತಾರ ಚೆನ್ನಾಗಿ ಇಂಥ ರಸ ಸಿಗ್ಬೇಕಾ ಕುಡಿತಾರೆ. ಹೆಸ್ರು ಕಾಳು ಇದರಲ್ಲಿ ಬೆಸಿರ್ತಾರೆ, ಅದು ಇನ್ನೂ ಸೂಪರ್ ಇರ್ತದೆ. ನುಗ್ಗೆ ಸೊಪ್ಪು ನೀಟ್ ಆದ್ರೂ ಹೆಸ್ರು ಕಾಳು ತಂಪಲ್ವಾ, ಚೆನ್ನಾಗಿರುತ್ತೆ. ನನಗಂತೂ ಸೊಪ್ಪು ನೋಡ್ತಿದ್ವಿ, ಈಗ ಒಂದು ಬಾಟ್ಲಿ ಹಾಕೊಂಡು ತಿನ್ನೋಣ ಅಂತ. ತಿನ್ನಪ್ಪ, ನಿನಗೆ ಅಲ್ವಾ ಮಾಡಿರೋದು, ತಿನ್ನಕ್ಕೆ ತಾನೇ ಮಾಡಿರೋದು. ಗಂಡೆ ಅವನಲ್ಲ ಇವನು ನೋಡ್ಕೊಬೋದು. ಓ ಅಕ್ಕ ಕಡಿತಾನೆ. ಥರ ಇನ್ನೊಂದು ಐಡಿಯಾ, ನಮ್ಮ ನಿಂಬೆಹಣ್ಣುಗಳೆಲ್ಲ ಅವಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆಲ್ಲ ಕೊಟ್ಬಿಡು, ಕಳಿಸ್ಬಿಡು. ನೋಡಿ ಫ್ರೆಂಡ್ಸ್, ನಿಂಬೆಹಣ್ಣೆಲ್ಲ ಯಾರ್ಯಾರು ಬೇಕು ಅವರಿಗೆ ಕಳಿಸ್ತಾರಂತೆ. ನೋಡಿ ಯಾರು ಕಳ್ಸಕ್ ಬರಲ್ಲ ಅಷ್ಟೇನೆ. ಅಡ್ರೆಸ್ ಕಳಿಸಿ, ನಮ್ಗೆ ಹೆಂಗ್ ಕಳಿಸ್ಬೇಕಂತಾನು ಗೊತ್ತಿಲ್ಲ. ಬೇಕಾದವರು ಅಡ್ರೆಸ್ ಕಳಿಸಿ, ಹೆಂಗ್ ಕಳ್ಸೋದು ಅಂತಲ್ಲ ಹೇಳ್ಬಿಟ್ಟು ಅಡ್ರೆಸ್ ಕಳಿಸಿ ನಾವು ಕಳಿಸ್ತೀವಿ. ನಿಂಬೆಹಣ್ಣ ದುಡ್ಡೇನ್ ಬೇಡ, ಹಂಗೆ ಕಳಿಸ್ತೀವಿ. ಕಳಿಸಿ. ಅದು ಯಾವ ತರ ಕಳಿಸ್ಬೇಕು ಅಂತ ನಮಗೂ ಕೊರಿಯರ್ ಮಾಡ್ಬೇಕು, ಅದು ಯಾವ ತರ ಕೊರಿಯರ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ ನಮ್ಗೆ. ಯಾರಿಗಾರು ಹತ್ರದವರು ನಮ್ಮೂರ ಹತ್ರ ಯಾರಿಗಾರು ಬೇಕಂದ್ರೆ ಕೊರಿಯರ್ ಮಾಡಿದ್ರೆ ಎಲ್ಲಿ ಬೇಕಾಗುತ್ತೆ, ಬೆಂಗಳೂರಲ್ಲಿ ಎಲ್ಲ ತಾನು ಹೋಗ್ತಾರೆ. ಅದ್ರ ನೀಟಾಗಿ ನಾವೇ ಪ್ಯಾಕ್ ಮಾಡ್ಬೇಕಿಲ್ಲ, ಅವರೇ ಪ್ಯಾಕ್ ಮಾಡ್ಕೊತಾರೆ. ನಮ್ಗೆ ಗೊತ್ತಿರೋಲ್ಲ. ನಾವು ಯಾವತ್ತು ಆ ಥರ ಯಾವುದು ನಮಗೆ ಯಾವತ್ತು ಬಂದೂ ಇಲ್ಲ, ನಾವು ಯಾರಿಗೂ ಕಳ್ಸೂ ಇಲ್ಲ. ಹಂಗಾಗಿ ನಮಗೆ ಗೊತ್ತಿಲ್ಲ. ಕೆಲವರು ನಿಂಬೆಹಣ್ಣು ನಮಗೆ ಕಳಿಸಿ ಅಂತ ಹಾಕಿದ್ರಿ, ಅದು ಯಾವ ರೀತಿ ಕಳಿಸ್ಬೇಕು, ಹೆಂಗೆ ಕಳಿಸ್ಬೇಕು ನಮಗೆ ಗೊತ್ತಿಲ್ಲ ಫ್ರೆಂಡ್ಸ್, ಹೆಂಗೆ ಕಳಿಸ್ಬೇಕಂತ. ನೋಡಿ ನಮ್ಮೂರು ಹಿರಿಸವೆ ಪಕ್ಕ, ನಮ್ದು ಹಳ್ಳಿ. ನಮ್ಮೂರು ಹಿರಿಸವೆ ಅಕ್ಕಪಕ್ಕ ಯಾರು ಇದ್ರೆ ಬೇಕಾದ್ರೆ ಕಾಮೆಂಟ್ ಮಾಡಿ ಅವ್ರಿಗೆ ಕಳಿಸ್ಕೊಡ್ತೀವಿ. ದೂರ ಇದ್ರು ಬೇಕಾದ್ರೆ ಕಾಮೆಂಟ್ ಮಾಡಿ, ಆದ್ರೆ ಹೆಂಗ್ ಕಳಿಸ್ಬೇಕು ಅಂದ್ರೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ದೂರ ಇರೋರ್ಗೆ ಹೆಂಗ್ ಕಳಿಸ್ಬೇಕಂತ ಗೊತ್ತಿಲ್ಲ. ನಮ್ಮ ಹಿರಿಸವೆ ಅಕ್ಕಪಕ್ಕದವ್ರಿಗಾದ್ರೆ ಬೇಕಾದ್ರೆ ಅಲ್ಲಿ ಯಾವ ತರ ಕಳಿಸ್ತೀಯ ಕೊಡ್ಬೋದು. ಹೆಂಗಾದ್ರು ಆಗಲ್ಲ. ಕೊರಿಯರ್ ಯಾವ ತರ ಮಾಡ್ತಾರೆ ನಂಗೆ ಗೊತ್ತೇ ಇಲ್ಲ ಯಾವ ತರ ಮಾಡ್ತಾರೆ ಅಂತಾರೆ. ಇದಾಯ್ತು, ಹತ್ಕೊಂಡು ಕರ್ವ ಸೊಪ್ಪು ಮಾಡ್ಕೊಂಡು ಇದನ್ನ ಇಷ್ಟೇ ಆಗಿದ್ದು ಸಾರು. ಇಲ್ಲೇ ರಸ ಇಲ್ಲ ಸಪ್ಪೆ ಸಾರು ಐತೆ, ಬೇಕಾದ್ರೆ ಇರ್ಬೋದು. ಸಾಕು. ಅದು ಹೋಯ್ತಿಯಾ, ಊದ್ಬಿಡತ್ತೆ ಫುಲ್ಲು. ಎಲ್ಲನೂ ಹಾಂ, ಜಾಸ್ತಿ ಆಗುತ್ತಾ? ಈಗ ಚೆನ್ನಾಗಿ ಒಟ್ಟು ಎಲ್ಲ ಆಗೈತೆ. ಈಗ ಸಾಂಬಾರು ರೆಡಿ ಆಗ್ತೈತೆ. ಸಾಂಬಾರು ರೆಡಿ ಆಯಿತು. ಸ್ವಲ್ಪ ಉಪ್ಪು. ಒಲೆ ಮುಂದೆ ಕುಂತಿದ್ಯಾ? ನಿದ್ದೆ ಮಾಡ್ತಿದ್ದ? ನಿದ್ದೆ ಎಲ್ಲ ಕೋಳಿ ಮಾಡ್ತಿದ್ದೆ. ಸಾಂಬಾರು ರೆಡಿ ಆಗೈತೆ. ಇಲ್ಲ ಉಕ್ಲಿಲ್ಲ ನೋಡಿಲ್ಲ, ಚೂರು ಸೈಡ್ ಉಕ್ಕಕ್ಕೆ ಹೋಯ್ತು, ಅಷ್ಟರೊಳಗೆ ಓಡ್ ಬಂದಿದೆ. ಮಂಗ ಹೋಗು. ನೆನ್ನೆ ಬೈಕೊಂಡೋಯ್ತಲ್ಲ ಅದು ತಿಂದು. ಏನು ಒಟ ಅನ್ಕೊಂಡು ಪಾತ್ರೆ ಬೆಳಗ್ತಾ ಇದೆಯಲ್ಲ.
ಹಾಂ 2 ದಿನಕ್ಕೊಂದ್ಸಲಿ ಆ ಪಾತ್ರೆಗಳು ಊಟದ ಬಾಕ್ಸ್ಗಳು ಮತ್ತೆ ಬತ್ತೀಯ 2 ದಿನಕ್ಕೊಂದ್ಸಲಿ ಅವು ನಾಡ್ತಾ ಇರ್ತವೆ ಗತ್ತ ಏ ಮೊನ್ನೆ ಒಂದಿನ ಎಲ್ಲ ಮೂಟೆ ಸಂತೆ ಸೇರ್ಕೊಬಿಟ್ಟು ಊಟದ ಬಾಕ್ಸ್ ತರಕ್ಕೆ ಜ್ಞಾಪಕನೇ ಬರಲ್ಲ ನಮ್ಮ ಮನೆಯವ್ರಿಗೆ. ಇವತ್ತು ತಗೊಂಡೋಗಿದ್ದ ಅಲ್ಲೇ ಬಿಟ್ಟು ಬರ್ತಾರೆ, ಇವತ್ತ ನಾಳೆ ತಗೊಂಬರ್ತಾರೆ. ಇನ್ನು ಏನು ಮಾಡ್ತೀನಿ ಗೊತ್ತಾ, ಇನ್ನು ತೊಳಗಿಯಕ್ಕಾಗಲ್ಲ. ನೀರು ಅಲ್ಲಾಡ್ಸೋದಿದ್ದಕ್ಕೆ ಸುಮ್ಮನೆ ಅಲ್ಲಿ ನೀರು ಆಯ್ತು ಬಿಡು, ಇವತ್ತಿಂದ ಅಲ್ಲೇ ತೊಳೆದಿಕ್ತೀನಿ ಒಂದು ಸ್ವಲ್ಪ ನೀರು. ಅದು ಯಾಕೆ ಅಂತಂದರೆ ಮೊನ್ನೆ ಅದೆಲ್ಲೋ ಮೂಟೆ ಸಂದಿ ಬಿದ್ದುಬಿಟ್ಟು ಸಿಕ್ಕಿರಲಿಲ್ಲ, ಬೇರೆದ್ರಲ್ಲಿ ತಗೊಂಡೋಗಿದ್ದೆ, ಅದಕ್ಕೆ ಹಂಗೆ ಬೈತಾ ಕುಂತು. ಲಿಟ್ನ ಸುಟ್ಕೊಂಡು ಮಾಡ್ತೀನಿ ಬಾ. ಏನ್ ಆಯ್ತಾ ಇಲ್ವಾ, ಸುಮ್ಮನೆ ಇರು. ಅಣ್ಣಂಗೆ ಬಿಸಿ ಬಿಸಿ ಮುದ್ದೆ ಟೀ ಕೊಟ್ಟು ನುಗ್ಗೆ ಸೊಪ್ಪು ಹಾಕಿ ಅದಕ್ಕೆ ತುಪ್ಪ ಹಾಕಿ ಸಾರಿ ತುಪ್ಪ ಹಾಕೊಡು. ಅದು ಅಲ್ಲಿ ಮನೆ ಕತ್ತು ಅವಳು ಮುದ್ದೆಗೆ ಬಂದಳು ನೋಡಿ. ನಿನ್ನೆ ಎಲ್ಲ ಏನಪ್ಪ ಪಲಾವ್ ಮಾಡಿದೀನಿ, ಅವಳು ಬರ್ಲಿಲ್ಲ. ತಿರುಗು ನೋಡ್ಲಿಲ್ಲ ಈ ಕಡೆ. ನಮ್ಮ ಅಪ್ಪ ಹೋದಾಗ್ಲಿಂದ ಮುದ್ದೆನೆ ಮಾಡಿಲ್ಲ ಬಿಡಿ ನಾನು. ಅವತ್ತೆಲ್ಲ ಅವತ್ತಿಂದ ಇಲ್ಲಿ ಬಂದಿಲ್ಲ ಅವಳು. ಏನಾರು ಚಿಕನ್ ಈ ತರ ಏನಾರು ನಾನ್ ವೆಜ್ಗೆ ಬರ್ತಾಳೆ, ಬಂದೇ ಇರ್ಲಿಲ್ಲ. ಪಲಾವ್ ಈ ತರ ಎಲ್ಲ ಬರ್ಲಿಲ್ಲ. ಮುದ್ದೆ ನೋಡಿ ಅಲ್ಲೇ ಬಂದು ಕಾಯ್ಕೊಂಡ್ಕೊಂತಾಳೆ. ಚೆನ್ನಾಗಿ ಪಟ ಪಟ ಕುದುತ್ತೆ. ಓಯ್ ಮುದ್ದೆ ಕಂಟು ಹೊಡಿತಲ್ಲಿ ಗೊಂಬೆ ಬಿಟ್ರೆ ಇದ ಮೇಕೆ ಅದು ಮುದ್ದೆ ಇಕ್ಬಿಟ್ಟು ಮನೆಗಡೆ. ಹಾಂ ಇದ ಮೇಕೆ ಅದೇನು ಎಡಕ್ಕಿಸ್ಲು. ಹಾಂ ಎಡಕ್ಕಿಸ್ಲು. ಏನವ ನೀನು ಆಟ ಆಡಿಸ್ತಾಳ? ಹಾಂ ಅವಳು ನಿಮ್ಗೆ ಸರಿಯಾಗೈತಿ ಜೋಡಿ. ಮುಚ್ಚ ಗೊಂಬೆಲಿ ಆಯ್ತಲ್ಲ ಮುದ್ದೆ. ಹಾಂ ಹಾಡ್ದು ಹೋಗ್ತೀನಿ ಅಂತ ಹೇಳಿ ಆಗ್ತಲ್ಕಂತಡೆ ತಿರುಗ್ತಾರ ಅಲ್ಲಿ. ಓಹೋ ಇವಳು ಏನು ಹೋಗ ಅಶಿಟ್ ಮಿಲ್ ಮಾಡಿಸ್ಕೊಂಬಂದವಳೆ. ಇವಳಿಗೆ ಹಾಕವ ಏನು ರೋಸ್ ಎಳಿತಾಳೆ, ದೂರ ಹಾಕು. ಏನು ರೋಸ್ ಎಳಿತಾಳೆ, ನೀವು ಮುದ್ದೆ ಮಾಡಂಗಿಲ್ಲ ಬಿಡೋದು. ಹಾಂ ನಿಧಾನ 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 ಇಳಿಸಿ ಇಲ್ಲ ನಿಧಾನ. ಅಯ್ಯೋ ಸುಡ್ತೇನೋ ಬಿಸಿ ಹಾಕಿದ್ದ. ನಿಮ್ಮ ಗೊಂಬೆ ತಿನ್ಕೊಂಡು ಬಿಟ್ಟು ನೋಡೋದು ನೋಡ್ತಾ ಅವಳು. ಆಯ್ತೇನವ ಇರು. ಅವ್ಳಿಗೆ ಹಾಕೊಂತ ತಿರ್ಗ ಮೇಲೆ ಅವಳೇ ಕ್ಯಾಶಕ್ಕೆ ಹೋಗಲ್ಲ. ಏ ಬಿಡ್ತೀನಿ ತಡಿ ಗೊಂಬೆ. ನೋಡಿ ನಮ್ಮ ಗೊಂಬೆ ವೆಯ್ಟಿಂಗು. ಹೋಗಣವ ಏನು ವೆಯ್ಟಿಂಗ್ ನೋಡ್ರಿ. ಹಾಕು ಹಾಂ ಹೆಂಗೈತೆ ಟೇಸ್ಟ್ ನೋಡಿ ಹೇಳಿ. ಕಡೆ ತುಪ್ಪನ ಮತ್ತು ಇದು ಮಾಡ್ಕೋಬೇಕು. ಚೆನ್ನಾಗೈತಾ? ನುಗ್ಗೆ ಸೊಪ್ಪು ಮಾತ್ರ ಸೂಪರ್ ಬಂದಿದೆ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟರೆ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ನುಗ್ಗೆ ಸೊಪ್ಪು ಮಾಡ್ಕೊಳ್ಳಿ. ಬೆಳಗ್ಗೆ ನನ್ನ ಗಂಡನಿಗೆ ಒಳ್ಳೆ ನುಗ್ಗೆ ಸೊಪ್ಪಿನ ಬಸ್ಸಾರು ಮುದ್ದೆ. ನನಗೆ ತಿಂಡಿಗಿಂತನೂ ಹಿಂಗೆ ಬೆಳಗ್ಗೆ ಮಾಡ್ಕೊಳ್ಬಿಟ್ರೆ ಕೆಲಸ ಮಾಡೋಕೆ ಒಂದು ಸ್ವಲ್ಪ ಇದಿರುತ್ತೆ. ಮೂಟೆ ಹೊರಗೆ ಬಿಗಿಸಿ ಏನಾರ ಒಂದು ಸ್ವಲ್ಪ ಈ ಪುಳಿಯೋಗರೆ ಚಿತ್ರಾನ್ನ ಇಂಥವು ತಿಂದೋದ್ರೆ ಆಳೆ ಮಧ್ಯಾಹ್ನ 12 ಗಂಟೆ ಅಷ್ಟರೊಳಗೆ ಎಲ್ಲವ ಆಲೆ ಸುಸ್ತು ಇದಾರೆ 2 ಗಂಟೆ ಅಡ್ಡಾಡೋದ ಗೊತ್ತಾ? ಹೌದಾ? ಇನ್ನೊಂದು ಮುದ್ದೆ ಕುಸ್ಕೊಂಡು ಊಟ ಮಾಡು.